ನಾನಿವತ್ತು ನನ್ನ 2 ವರ್ಷದ ಜರ್ನಿ ವಿತ್ ದಿಸ್ ಬೈಕ್ ಹೇಳಕ್ಕೆ ಹೊರಟಿದ್ದೀನಿ. ಇಲ್ಲೇ ಒಂದು ಚೆನ್ನಾಗಿರೋ ಸ್ಪಾಟ್ ಇದೆ, ಅಲ್ಲಿ ಹೋಗೋಣ ಬನ್ನಿ. ಏನು ಗುರು ಇದು ಈ ರೇಂಜಲ್ಲಿ ಬಿಸಾಕ್ತಾ ಇದೆ. ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಇದೆ, ಹೈವೇಗೆಲ್ಲ ಚೆನ್ನಾಗಿದೆ, ಬಟ್ ಇಂಥ ರೋಡ್ಸ್ಗೆಲ್ಲ ಸ್ವಲ್ಪ ಕಷ್ಟನೇ. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಸ್ವಲ್ಪ ಆಫ್ ರೋಡಿಂಗ್ ಎತ್ಕೊಂಡು ಹೋಗೋಣ ಅಂತ ಏನಾದರೂ ಎತ್ಕೊಂಡು ಹೋದ್ರೆ ಇದನ್ನು ನಿಮ್ಮ ಬ್ಯಾಕ್ ಎಲ್ಲ ಬ್ಲಾಸ್ಟ್ ಆಗಿಬಿಡುತ್ತೆ ಅಷ್ಟೇ. ನಾನು ಹೇಳಿ ಸ್ಪಾಟ್ ಇದೆ ಗುರು, ಇಲ್ಲಿ ವ್ಯೂ ಮಾತ್ರ ಮಸ್ತಾಗಿದೆ. ಅಷ್ಟಾಗಿಲ್ಲಿ ಯಾರೂ ಬರೋಲ್ಲ, ಪೀಸ್ಫುಲ್ಲಾಗಿದೆ, ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೀವೇ ನೋಡಿ ವ್ಯೂ ಹೇಗಿದೆ ಅಂತ. ಇವಾಗ ಮೇನ್ ಮ್ಯಾಟ್ರಿಗೆ ಬಂದುಬಿಡೋಣ. ಈ ಬೈಕ್ನ ತೊಗೊಂಡು ನಾನು 2 ವರ್ಷ ಆಗಿದೆ. 2 ವರ್ಷದಲ್ಲಿ ನಾನು ಓಡಿಸಿರೋದು 7600 ಕಿಲೋಮೀಟರ್ಸು. ಇದರಲ್ಲಿ ಬ್ರೇಕ್ ಪ್ಯಾಡ್ಸ್ ಆಗಿರಲಿ, ಟೈರ್ಸ್ ಆಗಲಿ ಇನ್ನೂ ಏನೂ ಚೇಂಜ್ ಮಾಡಿಸಿಲ್ಲ. ನಂತರನೂ ಓಡಿಸಿದ್ರೆ ಎಷ್ಟು ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ, ಎಷ್ಟು ಮೈಲೇಜ್ ಕೊಡ್ತಿದೆ ಎಲ್ಲನೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಬೈಕ್ ತೊಗೊಂಡಿರೋದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 100% ಇದೆ ಗುರು. ಇದ್ರ ಲುಕ್ಸ್ ಆಗಿರ್ಬೋದು, ಫ್ಯೂಯಲ್ ಎಫಿಷಿಯನ್ಸಿ ಆಗಿರ್ಬೋದು, ಇಂಜಿನ್ ರಿಫೈನ್ಮೆಂಟ್ ಆಗಿರ್ಬೋದು, ಎಲ್ಲ ಬೇರೆ ಲೆವೆಲ್ಲು, ಮಾತಾಡೋಂಗೆ ಇಲ್ಲ. ಹಂಗಂತ ಹೇಳಿ ಇದರಲ್ಲಿ ಏನೂ ನೆಗೆಟಿವ್ಸೇ ಇಲ್ವಾ? ಇದೆ, ಅದನ್ನು ಮುಂದೆ ಹೇಳ್ತೀನಿ. ಈ ಬೈಕ್ ಇವಾಗ 3 ಸರ್ವಿಸ್ ಆಗಿದೆ. ನನಗೆ ಫಸ್ಟ್ ಸರ್ವಿಸ್ ಬಂದು ಅರೌಂಡ್ 800 ರುಪೀಸ್ ಬಿಲ್ ಆಗಿತ್ತು. ಸೆಕೆಂಡ್ ಸರ್ವಿಸ್ ಬಂದು ಅರೌಂಡ್ 800 to 1000 ರುಪೀಸ್ ಬಿಲ್ ಆಗಿತ್ತು. ಥರ್ಡ್ ಸರ್ವಿಸ್ ಬಂದು ನನಗೆ ಅರೌಂಡ್ 5000 ರುಪೀಸ್ ಬಿಲ್ ಆಯಿತು. ಶಾಕ್ ಆಗಿರಬೇಕಲ್ವಾ? 155cc ಬೈಕಿಗೆ 5000 ರೂಪಾಯಿ ಸರ್ವಿಸ್ ಬಿಲ್ ಅಂದರೆ ಶಾಕ್ ಆಗಲೇಬೇಕು. ಬಟ್ ಯಾಕೆ ಏನು ಅಂತ ಎಲ್ಲ ಹೇಳ್ತೀನಿ. ನನ್ನ ಕಾಲೇಜ್ ಮುಗಿದ್ಮೇಲೆ ಸ್ವಲ್ಪ ದಿನ ಈ ಬೈಕ್ನ ನಾನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೆ. ಇದ್ರ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿ ಮತ್ತೆ ಅದು ರೀಚಾರ್ಜ್ ಆಗ್ತಾನೆ ಇರಲಿಲ್ಲ. ಸೊ ಇದರಲ್ಲಿ ಬ್ಯಾಟ್ರಿ ಚೇಂಜ್ ಆಗಿದೆ, ಮತ್ತು ಪವರ್ ಸಪ್ಲೈದು ಒಂದು ಕಾಯಿಲ್ ಬರುತ್ತೆ ಅದನ್ನು ಚೇಂಜ್ ಮಾಡಿದ್ದಾರೆ. ಪ್ಲಸ್ ಒಂದು ಸ್ಪಾರ್ಕ್ ಪ್ಲಗ್ಗೂ ಕೂಡ ಅದನ್ನು ಚೇಂಜ್ ಮಾಡಿದ್ದಾರೆ. ಇಷ್ಟು ಬಿಟ್ಟರೆ ನಾನೇ ಹೇಳಿ ಒಂದು ಕ್ಲಚ್ ಕೇಬಲ್ನ ಚೇಂಜ್ ಮಾಡಿಸಿದೆ. ಬಿಕಾಸ್ ಈ ಬೈಕಲ್ಲಿ ಈ ಒಂದು ಪ್ರಾಬ್ಲಮ್ನ ನಾನು ಫೇಸ್ ಮಾಡ್ತಿದ್ದೀನಿ. ಎಷ್ಟೇ ಅಡ್ಜಸ್ಟ್ ಮಾಡಿಸಿದ್ರು ಕ್ಲಚ್ ಕೇಬಲ್ನ, ಸ್ವಲ್ಪ ಕಿಲೋಮೀಟರ್ಸ್ನ ಓಡಿಸಾದ್ಮೇಲೆ ಕ್ಲಚ್ ಕೇಬಲ್ಲು ಲೂಸ್ ಆಗ್ತಾನೆ ಇರುತ್ತೆ. ಸೊ ಕ್ಲಚ್ ಕೇಬಲ್ನ ಚೇಂಜ್ ಮಾಡಿಸಿದ್ದೀನಿ. ಇಷ್ಟೆಲ್ಲ ಸೇರಿಸಿ 5000 ರೂಪಾಯಿ ಬಿಲ್ ಆಗಿತ್ತು. ಆ್ಯಂಡ್ ಇದು ಪೇಯ್ಡ್ ಸರ್ವಿಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕಾಸ್ಟ್ ಆಯಿತು. ನಾನು ಈ ಬೈಕ್ನ ಆಲ್ಮೋಸ್ಟ್ ಓಡಿಸಿರೋದು ಸಿಟಿಲೇ, ಮನೆಯಿಂದ ಕಾಲೇಜು, ಕಾಲೇಜ್ ಬಿಟ್ಟರೆ ಮನೆ. ಅದು ಬಿಟ್ಟರೆ ಈ ಬೈಕ್ನ ಎಲ್ಲೂ ಅಷ್ಟು ಲಾಂಗ್ ರೈಡ್ಸ್ ಅಂತ ಎಲ್ಲೂ ಎತ್ಕೊಂಡು ಹೋಗಿಲ್ಲ. ಬಟ್ ಊರಿಗೆ ಹೋದಾಗ ಅಲ್ಲಿ ಹೋದಾಗ ಎತ್ಕೊಂಡು ಹೋಗಿದ್ದೀನಿ. ಇನ್ನು ಮೈಲೇಜ್ ಅಂತ ಬಂದರೆ ಇದು ನನಗೆ ಸಿಟೀಸಲ್ಲಿ ಒಂದು 42 to 45 ಕೊಡ್ತಿದೆ. ಆ್ಯಂಡ್ ಹೈವೇಲಿ ನಾನು ಹೈಯೆಸ್ಟ್ ಕ್ಲೈಮ್ ಮಾಡಿರೋದು ಅಂದರೆ 57 ಮೈಲೇಜ್ ಗುರು. ಇನ್ನು ಬ್ರೇಕಿಂಗ್ ವಿಚಾರಕ್ಕೆ ಬಂದರೆ ರೇರ್ ಬ್ರೇಕು ಚೆನ್ನಾಗಿದೆ ಡೀಸೆಂಟಾಗಿ, ಬಟ್ ಇನ್ನೊಂದು ಸ್ವಲ್ಪ ಬೈಟ್ ಇದ್ರೆ ಚೆನ್ನಾಗಿರೋದು ಅನಿಸ್ತು. ಬಟ್ ಫ್ರಂಟ್ ಬ್ರೇಕ್ ಏನಿದೆ ಎಕ್ಸಲೆಂಟ್ ಆಗಿದೆ. ಓವರಾಲ್ ಬ್ರೇಕಿಂಗ್ ಏನಿದೆ ಚೆನ್ನಾಗಿದೆ ಗುರು. ಇನ್ನು ಸೀಟಿಂಗ್ ವಿಚಾರಕ್ಕೆ ಬಂದರೆ ಡೀಸೆಂಟಾಗಿ ಚೆನ್ನಾಗಿದೆ ಗುರು. ಪಿಲಿಯನ್ ಸೀಟ್ ಏನಿದೆ ಅದು ಚಿಕ್ಕ ಇದೆ, ಅಷ್ಟು ಕಂಫರ್ಟಬಲ್ ಇಲ್ಲ. ನಾವು ಇದರಲ್ಲಿ ಕಂಫರ್ಟಬಲ್ ರೈಡಿಂಗ್ ಎಲ್ಲ ಎಕ್ಸ್ಪೆಕ್ಟೇ ಮಾಡಬಾರ್ದು. ಬಿಕಾಸ್ ಈ ಬೈಕ್ನ ಕಂಫರ್ಟಬಲ್ ರೈಡಿಂಗ್ ಮಾಡೇ ಇಲ್ಲ. ಇಷ್ಟು ಬಿಟ್ಟರೆ ಈ ಬೈಕಲ್ಲಿ ತುಂಬ ಜನ ಕಂಪ್ಲೇಂಟ್ ಮಾಡೋದು ಅಂದರೆ ಬಾಡಿ ಪೇಯ್ನ್ ಬರುತ್ತೆ, ಈ ಗ್ರಾಬ್ ರೈಲ್ಸ್ ಏನಿದೆ ಇದು ಮುರಿದೋಗ್ಬಿಡುತ್ತೆ, ಆ್ಯಂಡ್ ಇದ್ರ ಪ್ರೊಜೆಕ್ಟರ್ ಲೈಟ್ ಏನಿದೆ ಅಷ್ಟು ಥ್ರೋ ಇಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಹೌದು, ಬಾಡಿ ಪೇಯ್ನ್ ಬರುತ್ತೆ. ನೀವೇನಾದರೂ ಈ ರೈಡಿಂಗ್ ಪೋಸ್ಚರ್ಗೆ ಹೊಸಬ್ರಾಗಿದ್ದರೆ ನಿಮಗೆ ಅಡಾಪ್ಟ್ ಆಗೋಕ್ಕೆ ಏನಿಲ್ಲ ಅಂದರೂ 1 or 2 months ಬೇಕೇ ಬೇಕು. ಇದು ಹೆಂಗೆ ಅಂತ ಅಂದರೆ ಜಿಮ್ಗೆ ಹೋಗ್ಬೇಕಾದ್ರೆ 1 or 2 weeks ಬಾಡಿ ಪೇಯ್ನ್ ಇರುತ್ತೆ, ಆಮೇಲೆ ಇರಲ್ವಲ್ಲ, ಅದೇ ಥರನೇ ಇದು ಕೂಡ. ಈಗ ಗೊತ್ತಾಯ್ತು. ನಾ ಗ್ರಾಬ್ ರೈಲ್ಸ್ ವಿಚಾರಕ್ಕೆ ಬಂದರೆ ನಾನು ಪಿಲಿಯನ್ ಹಾಕ್ಕೊಂಡು ಓಡಿಸಿದ್ದೀನಿ, ಬಟ್ ಇದುವರೆಗೂ ಇನ್ನೂ ಏನು ಮುರಿದೋಗಿಲ್ಲ. ಮೇ ಬಿ ತುಂಬ ವೆಯ್ಟ್ ಇರೋರನ್ನ ಇಲ್ಲ ರೆಗ್ಯುಲರ್ ಬೇಸಿಸ್ ಮೇಲೆ ಪಿಲಿಯನ್ಗಳನ್ನ ಹಾಕೊಂಡು ಓಡಿಸಿದ್ರೆ ಮುರಿದೋಗ್ಬೋದು ಅನಿಸುತ್ತೆ. ಇನ್ನು ಲೈಟಿಂಗ್ ವಿಚಾರಕ್ಕೆ ಬಂದರೆ ಡೀಸೆಂಟಾಗಿದೆ ಗುರು. ಇನ್ನು ಈ ಬೈಕಲ್ಲಿ ನನಗೆ ತುಂಬ ಬಕ್ವಾಸ್ ಅನಿಸೋದು ಈ ಹ್ಯಾಲೋಜನ್ ಇಂಡಿಕೇಟರ್ ಗುರು. ಇದು ಅಷ್ಟು ಚೆನ್ನಾಗೂ ಇಲ್ಲ, ಎಲ್ಲಾದರೂ ಟಚ್ ಆದರೆ ಮುರಿದೋಗ್ಬಿಡುತ್ತೆ. ಇದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಬೈಕ್ ಗುರು. ಇದಕ್ಕೆ 2 ಶೇಡ್ಸ್ ಇದೆ. ಬಿಲೋ 7000 RPM ಒಂದು 155cc ಬೈಕು ಎಷ್ಟು ಪರ್ಫಾರ್ಮ್ ಮಾಡಬೇಕು ಅಷ್ಟು ಮಾಡುತ್ತೆ. ಬಟ್ ಎಬೋ 7000 RPM ಏನಿದೆ ಇದ್ರ ಕಂಪ್ಲೀಟ್ಲಿ ಕ್ಯಾರೆಕ್ಟರ್ ಚೇಂಜ್ ಆಗೋಗ್ಬಿಡುತ್ತೆ. VVX ಆದಮೇಲೆ ಒಂದು 200 to 250cc ಏನು ಬೈಕು ಪವರ್ನ ಜನ್ರೇಟ್ ಮಾಡುತ್ತೆ ಅಷ್ಟು ಪರ್ಫಾರ್ಮೆನ್ಸ್ ಕೊಡುತ್ತೆ ಇದು. ಓವರಾಲ್ ಹೇಳಬೇಕು ಅಂತಂದರೆ ಇದೊಂಥರ ಆಲ್ ಇನ್ ಒನ್ ಪ್ಯಾಕೇಜ್ ಇದ್ದಂಗೆ ಗುರು. ನಿಮಗೆ ಪರ್ಫಾರ್ಮೆನ್ಸ್ ಬೇಕಾ ತಗೋ, ಫ್ಯೂಯಲ್ ಎಫಿಷಿಯನ್ಸಿ ಬೇಕಾ ತಗೋ, ಲುಕ್ಸ್ ಬೇಕಾ ತಗೋ, ಇಂಜಿನ್ ರಿಫೈನ್ಮೆಂಟ್ ಬೇಕಾ ತಗೋ. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಬೈಕ್ ತೊಗೊಂಡಿರೋದು. ಕೆಲವೊಂದು ಸಣ್ಣ ಪುಟ್ಟ ಇಶ್ಯೂಸ್ ಬಿಟ್ಟರೆ ಅಂಥ ಮೇಜರ್ ಇಶ್ಯೂಸ್ ಇದುವರೆಗೂ ನಾನೇನು ನೋಡಿಲ್ಲ ಇದರಲ್ಲಿ ಇನಿಷಿಯಲ್ ಪುಲ್ಲಿಂಗ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಮಿಡ್ಡು ಮತ್ತು ಟಾಪ್ ಎಂಡು ಚೆನ್ನಾಗಿದೆ. ಸೊ ನನ್ನ ಒಂದು ಜರ್ನಿ ವಿತ್ ದಿಸ್ ಬೈಕ್ ಕ್ವಿಕ್ಕಾಗಿ ಹೇಳಿ ಮುಗಿಸಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.